ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮೇಲ್ಮನೆಯ ಅಭ್ಯರ್ಥಿಗಳ ಆಯ್ಕೆ ಗೊಂದಲ ಮತ್ತೆ ವಿಳಂಬ ಆಗ್ತಾ ಇದೆ. 4 ಹೆಸರನ್ನ ಮತ್ತೊಮ್ಮೆ ಕಳಿಸೋದಕ್ಕೆ ನಾಯಕರಲ್ಲೇ ಗೊಂದಲ ಶುರುವಾಗಿದೆ. ಯಾರಿಗೆ ಟಿಕೆಟ್ ನೀಡಬೇಕು ಎಂಬ ಗೊಂದಲ ಹಾಗೇ ಮುಂದುವರಿತಾ ಇದೆ. ಮೇಲ್ಮನೆ 4 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಪಟ್ಟಿಯನ್ನ ರವಾನೆ ಮಾಡಲಾಗಿತ್ತು ಹೈಕಮಾಂಡ್ಗೆ. ಅದರಲ್ಲಿ ಕೆಲವೊಂದು ಗೊಂದಲಗಳಿದ್ವು. ಹೈಕಮಾಂಡ್ ಓಕೆ ಅಂದಿರಲಿಲ್ಲ. ಹೀಗಾಗಿ ಸಿಎಂ ಡಿಸಿಎಂ ಇದಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನ ಮಾಡಿ ಅಂತ ಕೈ ಬಿಡಲಾಗಿತ್ತು. ಬಟ್ ಅನೇಕರೀಗ ಲಾಬಿ ಮಾಡ್ತಾ ಇದ್ದಾರೆ. ಅಭ್ಯರ್ಥಿಗಳ ಸಂಖ್ಯೆ 2 ಡಜನ್ಗೂ ಹೆಚ್ಚಾಗ್ಬಿಟ್ಟಿದೆ. ಈ ಹಿಂದೆ ಪಟ್ಟಿ ಮಾಡಿದ್ದಂಥ ಪಟ್ಟಿಗೆ ಹೈಕಮಾಂಡ್ ಬ್ರೇಕ್ ಹಾಕಿತ್ತು, ಕಾರಣಗಳನ್ನು ಕೊಟ್ಟಿತ್ತು, ಬೇರೆ ಹೆಸರುಗಳನ್ನು ಕಳುಹಿಸಿ ಅಂತ ಸೂಚನೆ ಕೊಟ್ಟಿದ್ರು. ಆದರೆ 1 ವಾರ ಆದರೂ ಕೂಡ ಹೆಸರುಗಳನ್ನು ಇನ್ನೂ ರವಾನೆ ಮಾಡಿಲ್ಲ ಸಿಎಂ. ಹಳೆ ಪಟ್ಟಿಗೆ ಒಪ್ಪಿಗೆ ಪಡಿಬೇಕು ಅಂತಾನೆ ಪ್ರಯತ್ನ ಮುಂದುವರಿಸ್ತಾ ಇದ್ದಾರೆ. ಆದರೆ ಆ ಪಟ್ಟಿ ಬೇಡ ಅಂತ ಹೈಕಮಾಂಡ್ನ ವರಿಷ್ಠರು ಹೇಳ್ತಾ ಇದ್ದಾರೆ. ಹಳೆ ಪಟ್ಟಿಗೆ ಒಪ್ಪಿಗೆ ನೀಡ್ತಾ ಇಲ್ಲ. ಮತ್ತೊಂದು ಕಡೆ ಬೇರೆಯವ್ರ ಆಯ್ಕೆ ಮಾಡೋದಕ್ಕೂ ಕೂಡ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಹೊಸ ಪಟ್ಟಿ ಕಳಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರೂ ಕೂಡ ವಿಳಂಬ ಮಾಡ್ತಾ ಇದ್ದಾರೆ. ಹೀಗಾಗಿ ಮತ್ತೆ ನೆನೆಗುದಿಗೆ ಬಿದ್ದಿದೆ ಮೇಲ್ಮನೆ ಅಭ್ಯರ್ಥಿಗಳ ಆಯ್ಕೆ. ಮೇಲ್ಮನೆ ಅಂತ ಬಂದಾಗ ಇದು ಬುದ್ಧಿವಂತರ ಸದನ ಅಂತ ಕರೆಸ್ಕೊಳ್ಳುತ್ತೆ. ಇಲ್ಲಿಗೆ ಯಾರನ್ನಾದ್ರೂ ಆಯ್ಕೆ ಮಾಡಬೇಕು ಅಂದರೆ ಬಹಳ ಅಳೆದು ತೂಗಿ ಆಯ್ಕೆ ಮಾಡಬೇಕು, ನಿಜ. ಬಟ್ ಇರೋದು 4 ಸ್ಥಾನ, 26ರಿಂದ 28 ಜನರು ಇದರಲ್ಲಿ ಆಕಾಂಕ್ಷಿಗಳಿದ್ದಾರೆ, ಲಾಬಿ ಮಾಡ್ತಾ ಇದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮೂಲಕ ಲಾಬಿ ಮಾಡ್ತಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೂಲಕ ಲಾಬಿ ಮಾಡ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಮೂಲಕ ಲಾಬಿ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಡಿಸಿಎಂ ಕಡೆಯವರು ಕೂಡ ಇದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಕಡೆಯವರು ಇದ್ದಾರೆ. ಇನ್ನು ರಾಹುಲ್ ಗಾಂಧಿ ಅವರ ಮೂಲಕ ನೇರವಾಗಿ ಲಾಬಿ ಮಾಡಿದವರು ಇದ್ದಾರೆ. ಹೀಗಾಗಿ ಇಲ್ಲಿ ಆರತಿ ಕೃಷ್ಣ ಅವರ ಹೆಸರನ್ನ ಬಿಟ್ಟರೆ ಬೇರೆಯವರ ಹೆಸರಿಗೆ ಸಂಬಂಧಪಟ್ಟಂತೆ ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಹೈಕಮಾಂಡ್ ಕೂಡ ಆರತಿ ಕೃಷ್ಣ ಅವರ ಹೆಸರನ್ನ ಓಕೆ ಅಂದಿದೆ. ಕಾರಣ ರಾಹುಲ್ ಗಾಂಧಿ ಅವರೇ ಓಕೆ ಅಂದಿದ್ದಾರೆ ಅನ್ನುವಂಥ ಕಾರಣಕ್ಕೆ. ಬಟ್ ಉಳಿದವರ ಹೆಸರಿಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಹೈಕಮಾಂಡೇ ಹೇಳಿದೆ ಬೇರೆಯವರ ಹೆಸರನ್ನ ಸೂಚಿಸಿ ಅಂತ. ಹಾಗಾಗಿ ಹೊಸಬ್ರ ಹೆಸರನ್ನ ಸೂಚಿಸ್ತಾರಾ? ಈಗಾಗಲೇ ನಟರಾಜ್ ಗೌಡ್ರು ಕೂಡ ಹೇಳ್ತಾ ಇದ್ರು ನನ್ನ ಹೆಸರನ್ನು ಕೂಡ ಸೂಚಿಸಿ ಅಂತ. ಬಟ್ ಅವ್ರ ಹೆಸರು ಇಲ್ಲಿ ಕಂಡು ಬರ್ತಾ ಇಲ್ಲ. ಅನೇಕರು ಲಾಬಿ ಮಾಡ್ತಾ ಇದ್ದಾರೆ. ಹಾಗಾಗಿ ಗೊಂದಲ ಹಾಗೆ ಮುಂದುವರಿತಾ ಇದೆ. ಯಾವಾಗ ಪಟ್ಟಿಯನ್ನು ಫೈನಲ್ ಮಾಡ್ತೀರಾ? ಇರೋದು 4 ಸ್ಥಾನಗಳು. 4 ಸ್ಥಾನಗಳಿಗೆ 25ರಿಂದ 28 ಜನ ಆಕಾಂಕ್ಷಿಗಳಿದ್ದಾರೆ. ಆಯ್ಕೆ ಮಾಡೋದೇ ಒಂದು ಸವಾಲಾಗಿದೆ. ಯಾಕೆಂದರೆ ಒಂದು ಕಡೆ ಸಿಎಂ ಕಡೆಯವರಿದ್ದಾರೆ, ಮತ್ತೊಂದು ಕಡೆ ಡಿಸಿಎಂ ಕಡೆಯವರಿದ್ದಾರೆ. ಕೆಲವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಡೆಯಿಂದನೇ ಲಾಬಿ ಮಾಡಿಸ್ತಿದ್ದಾರೆ, ನಮಗೆ ಬೇಕು ಸ್ಥಾನ ಅಂತ. ಈ ಒಂದು ಗೊಂದಲ ಹೆಚ್ಚಾಗ್ತಾನೆ ಇದೆ. ಸಿಎಂ ಹಾಗೂ ಡಿಸಿಎಂ ಇಬ್ಬರು ಕೂಡ ಇನ್ನೂ ಪಟ್ಟಿಯನ್ನು ಫೈನಲ್ ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ. ಯಾರ ಹೆಸರು ತೆಗೆದುಕೊಳ್ಬೇಕು ಅದೇ ಗೊಂದಲ.